ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನ್ಯೂ ವಿಷನ್ ಅಗ್ರಿ. ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆಯುತ್ತಿರುವ ಎಲ್ಲ ದ್ವಿತೀಯ PUC ಸೈನ್ಸ್ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ. ಈ ವಿಡಿಯೋದಲ್ಲಿ ನಾವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ಗಳನ್ನು ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಅದನ್ನು ಎಲ್ಲಿ ಅಪ್ಲೋಡ್ ಮಾಡಬೇಕು ಅದನ್ನ ಬಗ್ಗೆ ಡಿಸ್ಕಸ್ ಮಾಡಿರ್ತೀವಿ. ದಯವಿಟ್ಟು ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಸಂಬಂಧಪಟ್ಟ ದಾಖಲೆಗಳನ್ನು ಅಪ್ಲೋಡ್ ಮಾಡಲು ಲಿಂಕ್ ಅನ್ನು ಆಕ್ಟಿವೇಟ್ ಮಾಡಿದ್ದಾರೆ. ಸೊ ಲಿಂಕ್ ಅನ್ನು ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ. ಅದನ್ನು ನೀವು ಬಳಸಿಕೊಂಡು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನು ಕಂಪ್ಲೀಟ್ ಮಾಡಬಹುದು, ಅಥವಾ KE ವೆಬ್ಸೈಟಿಗೂ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಲಿಂಕ್ ಅನ್ನು ಆಕ್ಸೆಸ್ ಮಾಡಬಹುದು. ಈ ಲಿಂಕ್ ಅನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಹೋಮ್ ಸ್ಕ್ರೀನ್ ಬರುತ್ತೆ. ಈ ಹೋಮ್ ಸ್ಕ್ರೀನ್ ಅನ್ನು ನೋಡಿದ ತಕ್ಷಣ ನೀವು ಫಸ್ಟ್ ದಯವಿಟ್ಟು ನೀವು ಬಿಸಿ ಇರ್ತೀರಾ, ಇದರಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ, ಅದನ್ನು ಕೇರ್ಫುಲ್ ಆಗಿ ಒಂದ್ಸತಿ ಓದಿಕೊಳ್ಳಬೇಕು. ಕ್ಯಾಂಡಿಡೇಟ್ ಕ್ಲಿಕ್ ಫಾರ್ ಇನ್ಸ್ಟ್ರಕ್ಷನ್ ಅಂತ ಆಪ್ಷನ್ ಇದೆ, ಅದನ್ನ ಕ್ಲಿಯರ್ ಆಗಿ ನೋಡಿ. ಓಕೆ ಅದಕ್ಕಿಂತ ಮೊದಲು ಇನ್ನೊಂದು ನೀವು ಮಿಸ್ ಮಾಡಿದ್ದೀರಾ, ವಾಪಸ್ ಹೋಮಿಗೆ ಹೋಗೋಣ. ಇಲ್ಲಿ ಕೊಟ್ಟಿದ್ದಾರೆ, ಕ್ಯಾಂಡಿಡೇಟ್ಸ್ ಆರ್ ಇನ್ಫಾರ್ಮ್ ಟು ರೀಡ್ ದ ಇನ್ಸ್ಟ್ರಕ್ಷನ್ ಕೇರ್ಫುಲ್, ಕೀಪ್ ಯುವರ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ರೆಡಿ. ಲಾಸ್ಟ್ ಡೇಟ್ ಟು ಅಪ್ಲೋಡ್ ಆನ್ಲೈನ್ 15/4. ಇವತ್ತು 4, ಇನ್ನೂ 11 ದಿನಗಳ ಸಮಯ ಇದೆ. 15/4 ಏಪ್ರಿಲ್ 15ರವರೆಗೂ ಡಾಕ್ಯುಮೆಂಟ್ಸ್ ಅನ್ನು ನೀವು ಅಪ್ಲೋಡ್ ಮಾಡಬಹುದು. ಏಪ್ರಿಲ್ 15ರವರೆಗೂ. ಸೊ ಈಗ ಇನ್ಸ್ಟ್ರಕ್ಷನ್ಸ್ ಏನು ಕೊಟ್ಟಿದ್ದಾರೆ ಅದನ್ನು ನೋಡಿಕೊಳ್ಳೋಣ. ಓಕೆ, ಕ್ಯಾಂಡಿಡೇಟ್ ರೀಡ್ ಇನ್ಸ್ಟ್ರಕ್ಷನ್ ಕೇರ್ಫುಲ್ಲಿ. ಎಷ್ಟೋ ವಿದ್ಯಾರ್ಥಿಗಳು ಇನ್ಸ್ಟ್ರಕ್ಷನ್ಸ್ ಅನ್ನು ಕರೆಕ್ಟಾಗಿ ನೋಡಲ್ಲ, ಡೈರೆಕ್ಟ್ ಆಗಿ ಲಾಗಿನ್ ಹೋಗ್ಬಿಡ್ತಾರೆ. ದಯವಿಟ್ಟು ಇನ್ಸ್ಟ್ರಕ್ಷನ್ ಒಂದು ಸರ್ತಿ ನೋಡ್ಕೊಳ್ಳಿ. ಇನ್ಸ್ಟ್ರಕ್ಷನ್ ಏನು ಕೊಟ್ಟಿದ್ದಾರೆ, ಕೀಪ್ ಸ್ಕ್ಯಾನ್ ಒರಿಜಿನಲ್ ಡಾಕ್ಯುಮೆಂಟ್ಸ್. ಏನು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರ್ತವೆ ಅದನ್ನ ರೆಡಿ ಇಟ್ಕೊಂಡು ಅದನ್ನ ಸ್ಕ್ಯಾನ್ ಮಾಡಬೇಕು. ಆ ಡಾಕ್ಯುಮೆಂಟ್ಸ್ಗಳು ಯಾವ ಫಾರ್ಮೆಟ್ ಅಲ್ಲಿ ಇರಬೇಕಂದ್ರೆ PDF ಫಾರ್ಮೆಟ್ ಅಲ್ಲಿ ಇರಬೇಕು. ಇಲ್ಲಿ ಕ್ಲಿಯರ್ ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ ಶುಡ್ ಬಿ ಇನ್ PDF ಫಾರ್ಮೆಟ್. ಡಾಕ್ಯುಮೆಂಟ್ ಶುಡ್ ಬಿ ಇನ್ PDF ಫಾರ್ಮೆಟ್. ಡಾಕ್ಯುಮೆಂಟ್ಸ್ ಗಳನ್ನ PDF ಫಾರ್ಮೆಟ್ ಅಲ್ಲಿ ರೆಡಿ ಇಟ್ಕೋಬೇಕು. PDF ಫಾರ್ಮೆಟ್ ಅಲ್ಲಿ ಅದರ ಸೈಜ್ ಎಷ್ಟಿರಬೇಕು ಡಾಕ್ಯುಮೆಂಟ್ಸ್ ಅಂತಂದ್ರೆ 40 KB ಇಂದ 400 KB, 40 KB ಟು 400 KB. ಸೊ 40 KB ಇಂದ 40 KB ಗಿಂತ ಕಡಿಮೆ ಇರಬಹುದು, 400 KB ಗಿಂತ ಜಾಸ್ತಿ ಇರಬಹುದು, ಅರ್ಧ ಮಧ್ಯದಲ್ಲಿ ಇದ್ರೆ ಆಯ್ತು ಡಾಕ್ಯುಮೆಂಟ್ಸ್ಗಳು ಸೈಜ್. ನೆಕ್ಸ್ಟ್ ನೀವು ಏನಂತಂದ್ರೆ ಲಾಗಿನ್ ಯಾವ ರೀತಿ ಆಗಬೇಕು ಅಂದ್ರೆ, ನಿಮ್ಮ CET ಅಪ್ಲಿಕೇಶನ್ ನಂಬರ್ ಏನಿರುತ್ತೆ, ನೀವು CET ಅಪ್ಲಿಕೇಶನ್ ಫಿಲ್ ಮಾಡಿದ್ಮೇಲೆ ಏನು ಫೈನಲ್ ಪ್ರಿಂಟ್ ಔಟ್ ತಗೊಂಡಿರ್ತಾರೆ ಅದರ ಮೇಲೆ ರಿಜಿಸ್ಟರ್ ನಂಬರ್ ಅಥವಾ ಅಪ್ಲಿಕೇಶನ್ ನಂಬರ್ ಇರುತ್ತೆ. ಆ ನಂಬರ್ ಅನ್ನು ಬಳಸಿ ಲಾಗಿನ್ ಆಗಬಹುದು. ಆ ನಂಬರ್ ಅನ್ನು ಬಳಸಬೇಕು CET ಅಪ್ಲಿಕೇಶನ್ ನಂಬರ್ ಲಾಗಿನ್ ಆಗಕ್ಕೆ. ಮತ್ತೆ ಆ ಅಪ್ಲಿಕೇಶನ್ ನಂಬರ್ ಇಂದ ಲಾಗಿನ್ ಆಗುವಾಗ ಏನಾಗುತ್ತೆ, ನಿಮಗೆ OTP ಬರುತ್ತೆ. ಯಾವ ನಂಬರ್ ಇಂದ ನೀವು CET ಅಪ್ಲಿಕೇಶನ್ ಹಾಕಿರ್ತಾರೆ ಅಥವಾ ರಿಜಿಸ್ಟರ್ ಆಗಿರ್ತೀರ ಆ ನಂಬರ್ಗೆ OTP ಬರುತ್ತೆ. ಸೊ OTP ಹಾಕಿದ ತಕ್ಷಣ ನಿಮ್ಮ ಲಾಗಿನ್ ಆಕ್ಸೆಸ್ ಆಗುತ್ತೆ. ಅದನ್ನು ನಾನು ಒಂದ್ಸರ್ತಿ ನಿಮ್ಗೆ ತೋರಿಸಿರ್ತೀನಿ, ಅದು ನೋಡುವಂತೆ. ಕ್ಯಾಂಡಿಡೇಟ್ಸ್ ಪ್ಲೀಸ್ ನೋಟ್ ದಟ್ ಅಪ್ಲೋಡಿಂಗ್ ಆಲ್ ರಿಲೆವೆಂಟ್ ಡಾಕ್ಯುಮೆಂಟ್ಸ್ ಅಪ್ಲಿಕೇಬಲ್ ಟು ಯು ಇಸ್ ಮ್ಯಾಂಡೇಟರಿ. ಅಂದ್ರೆ ನಿಮಗೆ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಅನ್ನು ಮಾತ್ರ ಅಪ್ಲೋಡ್ ಮಾಡಬೇಕು. ಎಕ್ಸಾಂಪಲ್, ಅಗ್ರಿಕಲ್ಚರ್ ಲೇಬರ್ ಇರ್ತಾರೆ, ಕೃಷಿ ಕಾರ್ಮಿಕರು ಇರ್ತಾರೆ, ನೀವು ಕೃಷಿ ಕಾರ್ಮಿಕರ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಅಷ್ಟೇ ಅಪ್ಲೋಡ್ ಮಾಡಬೇಕು. ಜಾಯಿಂಟ್ ಫ್ಯಾಮಿಲಿ ಇದ್ದವರು ಜಾಯಿಂಟ್ ಫ್ಯಾಮಿಲಿ ರಿಲೇಟೆಡ್ ಡಾಕ್ಯುಮೆಂಟ್ಸ್, ನಿಮಗೆ ಸಂಬಂಧಪಟ್ಟ ದಾಖಲೆಗಳನ್ನು ಮಾತ್ರ ಅಪ್ಲೋಡ್ ಮಾಡಬೇಕು. ಆದ್ರೆ ಸಮ್ ನೆಸೆಸರಿ ಡಾಕ್ಯುಮೆಂಟ್ಸ್ ಅಂದ್ರೆ ಕಂಪಲ್ಸರಿ ಡಾಕ್ಯುಮೆಂಟ್ಸ್ ಇರ್ತವೆ, ಅದನ್ನು ಅಪ್ಲೋಡ್ ಮಾಡಬೇಕು. ಲೈಕ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಅದು ಆದ ತಕ್ಷಣ CET ಅಪ್ಲಿಕೇಶನ್ ಫಾರ್ಮ್. ನಾವು ಅದನ್ನ ಈಗ ನೋಡ್ತೀವಿ. ಈಗ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ತೀವಿ, ಕ್ಲಿಕ್ ಹಿಯರ್ ಫಾರ್ ದ ಲಾಗಿನ್. ನೀವು ಇನ್ಸ್ಟ್ರಕ್ಷನ್ಸ್ ಒಂದು ಕ್ಲಿಯರ್ ಆಗಿ ನೋಡಿದ್ಮೇಲೆ ಮತ್ತೇನಿದೆ, CET ಅಪ್ಲಿಕೇಶನ್ ಫಾರ್ಮ್ ಮ್ಯಾಂಡೇಟರಿ ಅಂತ ಕೊಟ್ಟಿದ್ದಾರೆ. ಮ್ಯಾಂಡೇಟರಿ ಅಂತಂದ್ರೆ ಕಂಪಲ್ಸರಿ. CET ಅಪ್ಲಿಕೇಶನ್ ನೀವು ಏನಾದ್ರೂ ಅಪ್ಲೋಡ್ ಮಾಡಲಿಲ್ಲ ಅಂದ್ರೆ ನಡೆಯೋದಿಲ್ಲ, ಇಟ್ಸ್ ಮ್ಯಾಂಡೇಟರಿ. CET ಅಪ್ಲಿಕೇಶನ್ ಫಾರ್ಮ್ ಇಸ್ ಮ್ಯಾಂಡೇಟರಿ. ನೆಕ್ಸ್ಟ್, ಕ್ಯಾಂಡಿಡೇಟ್ ಹ್ಯಾಸ್ ಟು ಪೇ ಆನ್ಲೈನ್ ಫೀಸ್. ಈ ಅಪ್ಲಿಕೇಶನ್ ಕಂಪ್ಲೀಟ್ ಮಾಡೋಕ್ಕೆ ಆನ್ಲೈನ್ ಫೀಸ್ ಇದೆ. ಎಷ್ಟಿದೆ ಅಂತಂದ್ರೆ 1000 is for the other candidates, 500 for the SC/ST. SC/ST candidates ಗೆ 500 and other category students ಗೆ 1000 rupees ಆನ್ಲೈನ್ ಫೀಸ್ ಇರುತ್ತೆ. ಅಂಡ್ ಡಾಕ್ಯುಮೆಂಟ್ಸ್ ನೀವು ಸಪೋಸ್ ಆನ್ಲೈನ್ ಫೀಸ್ ಪೇಮೆಂಟ್ ಮಾಡದೆ ಸಬ್ಮಿಟ್ ಮಾಡಿದ್ರೆ ಅದು ಕಂಪ್ಲೀಟ್ ಆಗಲ್ಲ ವೆರಿಫಿಕೇಶನ್. ಸೊ ಕಂಪಲ್ಸರಿ ಆನ್ಲೈನ್ ವೆರಿಫಿಕೇಶನ್ ಮಾಡಬೇಕು ಅಂತಂದ್ರೆ ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡಿ ಅದರ ಏನು ಆನ್ಲೈನ್ ಚಾರ್ಜಸ್ ಇರುತ್ತೆ ಅದನ್ನ ನೀವು ಕಂಪ್ಲೀಟ್ ಮಾಡಬೇಕು. ಡಾಕ್ಯುಮೆಂಟ್ ಕ್ಯಾಂಡಿಡೇಟ್ ವಿಲ್ ನಾಟ್ ಅಪಿಯರ್ ಈ ಫೀಸ್ ಇಸ್ ನಾಟ್ ಪೇಡ್, ಅದರದ್ದು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಪ್ರೊಸೆಸ್ ಅವ್ರದ್ದು ಕಂಪ್ಲೀಟ್ ಆಗಿರೋದಿಲ್ಲ. ನೆಕ್ಸ್ಟ್, ಕ್ಯಾಂಡಿಡೇಟ್ ಹೂ ಹ್ಯಾಸ್ ಫೇಲ್ಡ್ ಇನ್ PUC ನೀಡ್ ನಾಟ್ ಟು ಅಪ್ಲೋಡ್ ದ ಡಾಕ್ಯುಮೆಂಟ್ಸ್. ಇನ್ನು PUC ರಿಸಲ್ಟ್ ಅಂತೂ ಬಂದಿಲ್ಲ, ಆದರೆ PUC ಫೇಲ್ ಆದವರಿಗೆ ಅಂದ್ರೆ PUC ಸ್ಟೂಡೆಂಟ್ಸ್ PUC ಅಲ್ಲಿ ಯಾರಾದ್ರೂ ಫೇಲ್ ಆಗ್ತಾರೆ ಅವರಿಗೆ ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡುವ ನೆಸೆಸಿಟಿ ಇಲ್ಲ ಅಂತ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ ಹೂ ಹ್ಯಾಸ್ ಫೇಲ್ಡ್ ಇನ್ PUC ನೀಡ್ ನಾಟ್ ಅಪ್ಲೋಡ್ ದ ಡಾಕ್ಯುಮೆಂಟ್ ಅಂತ ಕೊಟ್ಟಿದ್ದಾರೆ. ಕ್ಯಾಂಡಿಡೇಟ್ ಹ್ಯಾಸಂಟ್ ರಿಸೀವ್ಡ್ RD ನಂಬರ್. ಈ ಇನ್ಫಾರ್ಮೇಶನ್ ಒಂದು ಕರೆಕ್ಟ್ ಆಗಿ ನೋಡಿ. ದ ನಂಬರ್ 11 ಇನ್ಸ್ಟ್ರಕ್ಷನ್ ನಂಬರ್ 11. ಯಾರಾದ್ರೂ ಇನ್ನೂ ಅಗ್ರಿಕಲ್ಚರ್ ಡಾಕ್ಯುಮೆಂಟ್ಸ್ ರೆಡಿ ಆಗಿಲ್ಲ, ನಾವು ಅಪ್ಲೈ ಮಾಡಿದೀವಿ ಸರ್ ಆದ್ರೆ ಇನ್ನೂ ಡಾಕ್ಯುಮೆಂಟ್ ಬಂದಿಲ್ಲ, ನಾವು ವೆರಿಫಿಕೇಶನ್ ಹೆಂಗ್ ಮಾಡಬೇಕು? ನೀವು ಡಾಕ್ಯುಮೆಂಟ್ಗೆ ಅಪ್ಲೈ ಮಾಡಿದ್ದರು ಆ ಇನ್ನೂ ಫೈನಲ್ ಪ್ರಿಂಟ್ಔಟ್ ಬಂದಿಲ್ಲ ಅಂತಂದ್ರು ಅಟ್ಲೀಸ್ಟ್ ಅವರು ನೀವು ಅಪ್ಲಿಕೇಶನ್ ಹಾಕಿದ ತಕ್ಷಣ ಅಕ್ನಾಲೇಜ್ಮೆಂಟ್ ಸ್ಲಿಪ್ ಅಥವಾ ಒಂದು ನಂಬರ್ ಕೊಟ್ಟಿರ್ತಾರೆ, ಅಪ್ಲಿಕೇಶನ್ ನಂಬರ್ ಅಂತ ಕೊಟ್ಟಿರ್ತಾರೆ, ಅಕ್ನಾಲೇಜ್ಮೆಂಟ್ ಸ್ಲಿಪ್ ನಂಬರ್ ಅಥವಾ ನಂಬರ್ ಕೊಟ್ಟಿರ್ತಾರೆ, RD ನಂಬರ್ ಇರುವಂತ ಸ್ಲಿಪ್ ಕೊಟ್ಟಿರ್ತಾರೆ. ಆ ನಂಬರ್ ಅನ್ನು ನೀವು ಹಾಕಿ ವೆರಿಫಿಕೇಶನ್ ಪ್ರೊಸೆಸ್ ನ ಕಂಪ್ಲೀಟ್ ಮಾಡಿಕೊಳ್ಳಬಹುದು. ಇಲ್ಲಿ ಕೊಟ್ಟಿದ್ದಾರೆ, ಕ್ಯಾಂಡಿಡೇಟ್ ಹ್ಯಾಸಂಟ್ ರಿಸೀವ್ಡ್ RD ನಂಬರ್, ಸಚ್ ಕ್ಯಾಂಡಿಡೇಟ್ ಕ್ಯಾನ್ ಎಂಟರ್ ರೆಫರೆನ್ಸ್ ನಂಬರ್
ಅಕ್ನಾಲೇಜ್ಮೆಂಟ್ ನಂಬರ್ ಆರ್ ಎನಿ ನಂಬರ್ ಇನ್ ದ ಸರ್ಟಿಫಿಕೇಟ್. ಆ ಡಾಕ್ಯುಮೆಂಟ್ ಏನು ಅಪ್ಲಿಕೇಶನ್ ಹಾಕಿರ್ತೀರ ಅದರಲ್ಲಿ ಯಾವ ನಂಬರ್ ಇರುತ್ತೆ, ಎಕ್ಸಾಂಪಲ್ ವ್ಯವಸಾಯ ಪ್ರಮಾಣ ಪತ್ರ ಅಥವಾ ಇನ್ಕಮ್ ಸರ್ಟಿಫಿಕೇಟ್ ಆಗಿರಲಿ, ಯಾವುದೇ ಅಗ್ರಿಕಲ್ಚರ್ ಸಂಬಂಧಪಟ್ಟ ಡಾಕ್ಯುಮೆಂಟ್ಗಳು ನೀವು ಇನ್ನೂ ಡಾಕ್ಯುಮೆಂಟ್ಸ್ ರೆಡಿ ಆಗಿಲ್ಲ ಆದರೆ ಅಪ್ಲಿಕೇಶನ್ ಹಾಕಿದ್ರಿ ಅಂತಂದ್ರೆ ಅದರ ಅಕ್ನಾಲೇಜ್ಮೆಂಟ್ ಸ್ಲಿಪ್ಪಿನ ನಂಬರ್ ಕೂಡ ನೀವು ಅಪ್ಲೋಡ್ ಮಾಡಬಹುದು. ಕಮಿಂಗ್ ಟು ದ ನೆಕ್ಸ್ಟ್ ಪ್ರೊಸೆಸ್, ಇದು ಕ್ಲಿಯರ್ ಆಯಿತು. ವಿ ಆರ್ ಗೋಯಿಂಗ್ ಟು ದ ಲಾಗಿನ್ ಪೇಜ್. ಕ್ಲಿಕ್ ಹೇರ್ ಫಾರ್ ದ ಲಾಗಿನ್. ಲಾಗಿನ್ ಹೋಗಿದ್ರಿ, ಲಾಗಿನ್ ಹೋದ ತಕ್ಷಣ ಯಾವ ರೀತಿ ಬರುತ್ತೆ ಸ್ಕ್ರೀನ್ ಅಂದ್ರೆ ಈ ರೀತಿ ಬರುತ್ತೆ. ಓಕೆ, ಈ ರೀತಿ ಸ್ಕ್ರೀನ್ ಬಂದ ತಕ್ಷಣ ಇಲ್ಲಿ ಏನಾಗಬೇಕು, ಎಂಟರ್ ಅಪ್ಲಿಕೇಶನ್ ನಂಬರ್. ಸೊ ನಾನು ಒಂದು ಸ್ಟೂಡೆಂಟ್ ಅಪ್ಲಿಕೇಶನ್ ನಂಬರ್ ಇದೆ, ಅದನ್ನು ಲಾಗಿನ್ ಮಾಡಿ ತೋರಿಸ್ತೇನೆ. ಓಕೆ, ಅಪ್ಲಿಕೇಶನ್ ನಂಬರ್ ಹಾಕಿದ್ದೀನಿ, ಎಂಟರ್ ಕ್ಯಾಪ್ಚಾ. ಸೊ ಅಪ್ಲಿಕೇಶನ್ ನಂಬರ್ ಹಾಕಿದೆ, ಕ್ಯಾಪ್ಚಾ ಹಾಕಿದೆ, ಸಬ್ಮಿಟ್. ಒನ್ ಟೈಮ್ ಪಾಸ್ವರ್ಡ್ ಹ್ಯಾಸ್ ಬಿನ್ ಸೆಂಡ್ ಟು ರಿಜಿಸ್ಟರ್ಡ್ ಮೊಬೈಲ್ ನಂಬರ್. ಸೊ ಅವರ OTP ಅನ್ನ ನಾವು ಕೇಳಿಕೊಳ್ಳೋಣ. ಸೊ OTP ಏನಿದೆ ಅಂತೇಳಿ, ಅದರದ್ದು OTP ಟೈಮ್ ಲಿಮಿಟ್ 5 ಮಿನಿಟ್ಸ್ ಇರುತ್ತೆ. ಪೃಥ್ವಿ, ಒನ್ ಸೆಕೆಂಡ್, 98331. ಓಕೆ, ಒನ್ ಸೆಕೆಂಡ್. ಓಕೆ, ಥ್ಯಾಂಕ್ ಯು. ಓಕೆ, ನಾವು ಈಗ CET ಅಪ್ಲಿಕೇಶನ್ ಅವ್ರ ನಂಬರ್ ಹಾಕಿದ್ವಿ ಮತ್ತು OTP ಹಾಕಿದ್ವಿ. OTP ಹಾಕಿದ ತಕ್ಷಣ ಈ ಸ್ಕ್ರೀನ್ ಬರುತ್ತೆ. ನೀವು ನೋಡಿ, ಈ ಸ್ಕ್ರೀನ್ ಮೇಲೆ ನಿಮ್ಮ ಡೀಟೇಲ್ಸ್ ಅನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. CET ಅಪ್ಲಿಕೇಶನ್ ನಂಬರ್, ನಿಮ್ಮ CET ಕ್ಯಾಂಡಿಡೇಟ್ ನೇಮ್, ಆಮೇಲೆ ಫಾದರ್ ನೇಮು, ನೀವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಸೆಂಟರ್ ಎಲ್ಲಿ ತಗೊಂಡಿದ್ದಾರೆ. ಎಕ್ಸಾಂಪಲ್, ಈ ಕ್ಯಾಂಡಿಡೇಟ್ ಕಾಲೇಜ್ ಆಫ್ ಅಗ್ರಿಕಲ್ಚರ್ ವಿಜಯಪುರ ಹಿಟ್ನಳ್ಳಿ ತಗೊಂಡಿದ್ದಾರೆ, ಅದರ ಸೆಂಟರ್ ನೇಮ್, ಮದರ್ ನೇಮ್, ಇನ್ಕಮ್ ಎಲ್ಲಿ ಬರುತ್ತೆ ಅಂತ ನೀವು CET ಅಪ್ಲಿಕೇಶನ್ ಏನು ಇನ್ಕಮ್ ಮೆನ್ಷನ್ ಮಾಡಿರ್ತಾರೆ ಆ ಇನ್ಕಮ್ ಇಲ್ಲಿ ಬಂದಿರುತ್ತೆ. ಈಗ ಡಾಕ್ಯುಮೆಂಟ್ಸ್ ಎಲ್ಲ ಏನೆಲ್ಲ ಅಪ್ಲೋಡ್ ಮಾಡಬೇಕು ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್ ಸ್ಕ್ರೀನ್. ಫಸ್ಟ್ ಕ್ಯಾಂಡಿಡೇಟ್ ಫೋಟೋ, ಇಲ್ಲಿ ಸ್ಟಾರ್ ಮಾರ್ಕ್ ಹಾಕಿದ್ದಾರೆ. ಸ್ಟಾರ್ ಮಾರ್ಕ್ ಅರ್ಥ ಏನಂದ್ರೆ ಇಟ್ಸ್ ಕಂಪಲ್ಸರಿ, ನೋ ಆಪ್ಷನ್ಸ್, ನೀವು 100% ಅಪ್ಲೋಡ್ ಮಾಡಲೇಬೇಕು. ಕ್ಯಾಂಡಿಡೇಟ್ ಫೋಟೋ, ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡಬೇಕು. ಅದು ಪಾಸ್ಪೋರ್ಟ್ ಸೈಜ್ ಫೋಟೋ ಸೈಜ್ ಎಷ್ಟು ಕೊಟ್ಟಿದ್ದಾರೆ, 5 KB to 40 KB, 5 KB ಇಂದ 40 KB ವರೆಗೆ 5 to 40 KB ಸೈಜ್ ಇದೆ. ಆ ಸೈಜಿನ ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡಬೇಕು. ಎರಡನೇ ಡಾಕ್ಯುಮೆಂಟು, ಈಗ ಇದರಲ್ಲಿ ನೋಡ್ಬೋದು ಸರ್, ನೀವು ಮೊದಲೇ ವಿಡಿಯೋದಲ್ಲಿ ಹೇಳಿದ್ರಿ ಫಸ್ಟ್ ಡಾಕ್ಯುಮೆಂಟ್ ನೆಸೆಸಿಟಿ ಡಾಕ್ಯುಮೆಂಟ್ ಇಸ್ CET ಹಾಲ್ ಟಿಕೆಟ್. ಆದ್ರೆ ಈ ವರ್ಷ ಏನು ಕೇಳಿದ್ದಾರೆ, ಅಪ್ಲಿಕೇಶನ್ ಫಾರ್ಮ್ ಕೇಳಿದ್ದಾರೆ. ನಿಮಗೂ ಗೊತ್ತಿದೆ CET ಹಾಲ್ ಟಿಕೆಟ್ ಇನ್ನೂ ಬಿಟ್ಟಿಲ್ಲ. ಸಾರಿ, CET ಹಾಲ್ ಟಿಕೆಟ್ ಇನ್ನೂ ಬಿಟ್ಟಿಲ್ಲ. ಅದರ ಸಲುವಾಗಿ ಏನು ಕೇಳಿದ್ದಾರೆ, ಇನ್ಸ್ಟೆಡ್ ಆಫ್ CET ಹಾಲ್ ಟಿಕೆಟ್ ಜಾಗದಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಪ್ಲೋಡ್ ಮಾಡಕ್ಕೆ ಕೇಳಿದ್ದಾರೆ. ಅಪ್ಲಿಕೇಶನ್ ಫಾರ್ಮ್ ಎಲ್ಲರ ಹತ್ರ ಇರುತ್ತೆ, ಕಂಪಲ್ಸರಿ. CET ಅಪ್ಲಿಕೇಶನ್ ಫಿಲ್ ಮಾಡಿದವರಿಗೆ, ಸಬ್ಮಿಟ್ ಮಾಡಿದವರಿಗೆ ಅಪ್ಲಿಕೇಶನ್ ಫಾರ್ಮ್ ಇರುತ್ತೆ. ಆ ಅಪ್ಲಿಕೇಶನ್ ಫಾರ್ಮ್ ಅನ್ನು ನೀವು ಅಪ್ಲೋಡ್ ಮಾಡಬೇಕು. ಯಾವ ಫಾರ್ಮೆಟ್ ಅಲ್ಲಿ ಅಪ್ಲೋಡ್ ಮಾಡಬೇಕು, PDF ಫಾರ್ಮೆಟ್ ಅಲ್ಲಿ. ಸೊ ನೀವು ಫಸ್ಟ್ ಏನು ಕೊಡಬೇಕು, ಅಪ್ಲಿಕೇಶನ್ ಫಾರ್ಮ್ಗೆ ಎಸ್ ಅಂತ ಕೊಡಬೇಕು. ಎಸ್ ಅಂತ ಕೊಟ್ಟು ಅದರ ಫಾರ್ಮೆಟ್ ಅನ್ನು ಅಪ್ಲೋಡ್ ಮಾಡಬೇಕು. ಸೊ ಅಪ್ಲೋಡ್ ಮಾಡ್ತೀರಾ, ಎಸ್ ಅಂತ ಕೊಡ್ತೀರಾ, ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡ್ತೀರಾ. ದಿಸ್ ಇಸ್ ದ ಫಸ್ಟ್ ಥಿಂಗ್ ಅಂಡ್ ಇಟ್ಸ್ ಎ ಕಂಪಲ್ಸರಿ ಡಾಕ್ಯುಮೆಂಟ್. CET ಅಪ್ಲಿಕೇಶನ್ ಫಾರ್ಮ್ ಎಲ್ಲರೂ ಅಪ್ಲೋಡ್ ಮಾಡಬೇಕು. ಎರಡನೇ ಡಾಕ್ಯುಮೆಂಟ್ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಆರ್ ಮ್ಯಾನ್ಯುಯಲ್ ಲೇಬರ್ ಇನ್ ಅಗ್ರಿಕಲ್ಚರ್ ಸರ್ಟಿಫಿಕೇಟ್. ಸ್ವಲ್ಪ ಜನ ವ್ಯವಸಾಯಗಾರ ದೃಢೀಕರಣ ಪತ್ರ ಮಾಡಿಸಿರ್ತೀರಾ, ವ್ಯವಸಾಯಗಾರ ಕುಟುಂಬ ಸದಸ್ಯ ಮಾಡಿಸಿರ್ತೀರಾ, ಕೃಷಿ ಕಾರ್ಮಿಕರ ಪ್ರಮಾಣ ಪತ್ರ. ಅಂದ್ರೆ ಈ 3 ಡಾಕ್ಯುಮೆಂಟ್ ಇದಾವೆ: ವ್ಯವಸಾಯಗಾರ ದೃಢೀಕರಣ ಪತ್ರ, ವ್ಯವಸಾಯಗಾರ ಕುಟುಂಬ ಸದಸ್ಯ ಪ್ರಮಾಣ ಪತ್ರ, ಕೃಷಿ ಕಾರ್ಮಿಕರ ಪ್ರಮಾಣ ಪತ್ರ. ಈ 3ರಲ್ಲಿ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡಬೇಕು. 3 ಅಲ್ಲ, ನೀವು ಅಗ್ರಿಕಲ್ಚರ್ ಫ್ಯಾಮಿಲಿಗೆ ಬಿಲಾಂಗ್ ಆಗ್ತೀರಿ ಅಂತ ಹೇಳಿ ಪ್ರೂಫ್ ಯಾವುದು, ಒಂದು ವ್ಯವಸಾಯ ಪ್ರಮಾಣ ಪತ್ರ ಅಥವಾ ವ್ಯವಸಾಯಗಾರ ಕುಟುಂಬ ಪ್ರಮಾಣ ಪತ್ರ ಅಥವಾ ಕೃಷಿ ಕಾರ್ಮಿಕರ ಪ್ರಮಾಣ ಪತ್ರ. ಈ 3ರಲ್ಲಿ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಅನ್ನ ನೀವು ಇಲ್ಲಿ ಫಸ್ಟ್ ಎಸ್ ಅಂತ ಹಾಕಬೇಕು. ಎಸ್ ಅಂತ ಹಾಕಿ ಆ ಡಾಕ್ಯುಮೆಂಟ್ ಅನ್ನ ಅಪ್ಲೋಡ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ಆಲ್ಸೋ ಇನ್ PDF ಫಾರ್ಮೆಟ್. ನೆಕ್ಸ್ಟ್, ವಂಶವೃಕ್ಷ. ಯಾರ್ದು ಅಗ್ರಿಕಲ್ಚರ್ ಲ್ಯಾಂಡ್ ಜಾಯಿಂಟ್ ಇರುತ್ತೆ ಅಂದ್ರೆ ಅಗ್ರಿಕಲ್ಚರ್ ಫ್ಯಾಮಿಲಿ ಅನ್ಡಿವೈಡೆಡ್ ಇರುತ್ತೆ ಅಂತವರು ವಂಶವೃಕ್ಷ ಅಪ್ಲೋಡ್ ಮಾಡಬೇಕು. ವಂಶವೃಕ್ಷ ಎಲ್ಲರಿಗೂ ಬರೋದಿಲ್ಲ. ವಂಶವೃಕ್ಷ ಓನ್ಲಿ ಅನ್ಡಿವೈಡೆಡ್ ಅಗ್ರಿಕಲ್ಚರ್ ಲ್ಯಾಂಡ್ ಇನ್ನೂ ಡಿವೈಡ್ ಆಗಿಲ್ಲ, ಜಾಯಿಂಟ್ ಇರುತ್ತೆ ಅಂತವರು ವಂಶವೃಕ್ಷನ ಅಪ್ಲೋಡ್ ಮಾಡಬೇಕು. ನೀವು ವಂಶವೃಕ್ಷ ಇದ್ರೆ ಎಸ್ ಅಂತ ಹಾಕಿ ಅಪ್ಲೋಡ್ ಮಾಡಿ. ಒಂದ್ ವೇಳೆ ನಿಮ್ದು ವಂಶವೃಕ್ಷ ಬರಲ್ಲ, ನಮ್ದು ಸಿಂಗಲ್ ಜಾಯಿಂಟ್ ಅಗ್ರಿಕಲ್ಚರ್ ಲ್ಯಾಂಡ್ ಇಲ್ಲ, ಸಿಂಗಲ್ ಇದೆ ಅಗ್ರಿಕಲ್ಚರ್ ಲ್ಯಾಂಡ್, ಸಿಂಗಲ್ RTC ಬರುತ್ತೆ, ನಮ್ದು ಜಾಯಿಂಟ್ RTC ಇಲ್ಲ ಅಂದ್ರೆ ನೀವು ನೋ ಅಂತ ಹಾಕಿ ಇದನ್ನ ಸ್ಕಿಪ್ ಮಾಡಬಹುದು. ನೆಕ್ಸ್ಟ್, ಇನ್ಕಮ್ ಸರ್ಟಿಫಿಕೇಟ್. ಇದನ್ನು ಮ್ಯಾಂಡೇಟರಿ, ಕಂಪಲ್ಸರಿ. ಓಕೆ, ನಿಮ್ಮ ಆದಾಯ ಪ್ರಮಾಣ ಪತ್ರ ಅಂದ್ರೆ ನಿಮ್ಮ ಸ್ಟೂಡೆಂಟ್ ಇನ್ಕಮ್ ಸರ್ಟಿಫಿಕೇಟ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು. ಸ್ಟೂಡೆಂಟ್ ಇನ್ಕಮ್ ಸರ್ಟಿಫಿಕೇಟ್ ಎಸ್ ಅಂತ ಹಾಕಬೇಕು, ಅದನ್ನ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಬೇಕು. ಇನ್ನೊಂದು ನೆನಪಿರಲಿ, ಇನ್ಕಮ್ ಸರ್ಟಿಫಿಕೇಟ್ ಎಲ್ಲಿ ಎಷ್ಟು ಇರುತ್ತೆ ಅಫಿಡೇಟ್ ನಲ್ಲೂ ಅಷ್ಟೇ ಇನ್ಕಮ್ ಇರಬೇಕು. ಮೊದಲೇ ಹೇಳಿದ್ದೀನಿ ಇದರ ಬಗ್ಗೆ. ಕಮಿಂಗ್ ಟು ದ 5th ಡಾಕ್ಯುಮೆಂಟ್.
ಆ್ಯಂಡ್ 6th ಡಾಕ್ಯುಮೆಂಟ್ ಆ್ಯಂಡ್ 7th. ಈ ಡಾಕ್ಯುಮೆಂಟ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಓಕೆ, ಈಗ ಇಲ್ಲಿವರೆಗೂ ನಿಮಗೆ ಕ್ಲಿಯರ್ ಆಗಿರ್ಬೋದು. ಫಸ್ಟ್ ಅಪ್ಲಿಕೇಶನ್ ಫಾರ್ಮ್, ಎಲ್ಲಕ್ಕಿಂತ ಫಸ್ಟ್ ಏನಾಯ್ತು, ಕ್ಯಾಂಡಿಡೇಟ್ ಫೋಟೋ, ದಿಸ್ ಇಸ್ ಮ್ಯಾಂಡೇಟರಿ. ದೆನ್ CET ಅಪ್ಲಿಕೇಶನ್ ಫಾರ್ಮ್, ದಿಸ್ ಇಸ್ ಆಲ್ಸೋ ಮ್ಯಾಂಡೇಟರಿ. ಅಗ್ರಿಕಲ್ಚರ್ ಸರ್ಟಿಫಿಕೇಟ್, ಮೂರಲ್ಲಿ ನೀವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೀತೀರಾ ಅಂದ್ರೆ ಈ 3 ಫಾರ್ಮೆಟ್ ಅಲ್ಲಿ ಯಾವ್ದಾದ್ರು ಒಂದು ಇರಬೇಕು. ವ್ಯವಸಾಯಗಾರ ದೃಢೀಕರಣ ಪತ್ರ, ಕುಟುಂಬ ಸದಸ್ಯ ಪ್ರಮಾಣ ಪತ್ರ ಅಥವಾ ಕೃಷಿ ಕಾರ್ಮಿಕರ ಪ್ರಮಾಣ ಪತ್ರ. ಈ 3ರಲ್ಲಿ ಯಾವ್ದಾದ್ರು ಒಂದಿದ್ರು ನಡೆಯುತ್ತೆ. ಈ 3 ಡಾಕ್ಯುಮೆಂಟ್ ಅಲ್ಲಿ ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ಅನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ವಂಶವೃಕ್ಷ, ಇಫ್ ಯುವರ್ ಫ್ಯಾಮಿಲಿ ಇಸ್ ಅನ್ಡಿವೈಡೆಡ್, ಜಾಯಿಂಟ್ ಅಗ್ರಿಕಲ್ಚರ್ ಲ್ಯಾಂಡ್ ಇದ್ರೆ ವಂಶವೃಕ್ಷ ಅಪ್ಲೋಡ್ ಮಾಡಬೇಕು. ಅದು ಆದ ತಕ್ಷಣ ಇನ್ಕಮ್ ಸರ್ಟಿಫಿಕೇಟ್, ಆದಾಯ ಪ್ರಮಾಣ ಪತ್ರನ ಅಪ್ಲೋಡ್ ಮಾಡಬೇಕು. ನಿಮಗೆ ಮೊದಲು ಹೇಳಿದ್ದೀನಿ, ಆದಾಯ ಪ್ರಮಾಣ ಪತ್ರ ಸ್ಟೂಡೆಂಟ್ ಆಗಿರಬೇಕು. ಈ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕು. ನೆಕ್ಸ್ಟ್ ಈಗ ನೋಡ್ತಿದ್ದೀರಾ ಅಫಿಡಿಯೇಟ್ 1. ಇದನ್ನು ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ. ಅಫಿಡಿಯೇಟ್ 1 ಅಂಡ್ ಅಫಿಡಿಯೇಟ್ 2 ಇವೆರಡನ್ನು ಅಪ್ಲೋಡ್ ಮಾಡಬೇಕಾ? ನೋ. ಈ ಎರಡರಲ್ಲಿ ಎನಿ ಒನ್, ಯಾವುದಾದ್ರೂ ಒಂದು, ಇವೆರಡು ಅಲ್ಲ, ಎನಿ ಒನ್. ಅಫಿಡಿಯೇಟ್ 1 ಮತ್ತು 2 ಈ ಎರಡರಲ್ಲಿ ಯಾವುದಾದ್ರೂ ಒಂದು. ಅಫಿಡಿಯೇಟ್ 1 ಯಾರಿಗೆ ಅಂತಂದ್ರೆ ಅಗ್ರಿಕಲ್ಚರ್ ಇಸ್ ದ ಓನ್ಲಿ ಸೋರ್ಸ್ ಆಫ್ ಇನ್ಕಮ್. ಕೃಷಿಯಿಂದ ಮೂಲ ಆದಾಯ ಬರ್ತಿತ್ತಂದ್ರೆ ಅಗ್ರಿಕಲ್ಚರ್ ದಿಂದ ಮೂಲ ಆದಾಯ ಬರ್ತಿತ್ತಂದ್ರೆ ಅಫಿಡಿಯೇಟ್ 1. ಇಲ್ಲಿ ಕೊಟ್ಟಿದ್ದಾರೆ ಅಫಿಡಿಯೇಟ್ 2 ಯಾರಿಗೆ ಅಂದ್ರೆ ಕನ್ಸಾಲಿಡೇಟೆಡ್ ಇನ್ಕಮ್, ಅಂದ್ರೆ ಅಗ್ರಿಕಲ್ಚರ್ ಜೊತೆ ಬೇರೆ ಇನ್ಕಮ್ ಇತ್ತು ಅಂದ್ರೆ, ಎಕ್ಸಾಂಪಲ್ ಗೌರ್ಮೆಂಟ್ ಜಾಬ್, ಪ್ರೈವೇಟ್ ಜಾಬ್, ಸ್ಯಾಲರಿ, ಬಿಸ್ನೆಸ್, ಅದರ್ ಆಕ್ಟಿವಿಟೀಸ್ ಇತ್ತು ಅಂದ್ರೆ ಅವರು ಅಫಿಡಿಯೇಟ್ 2 ಮಾಡಿಸ್ಬೇಕು. ಅವರು ಅಫಿಡಿಯೇಟ್ 2 ಅಪ್ಲೋಡ್ ಮಾಡಬೇಕು. ಸರ್, ಎರಡು ಅಪ್ಲೋಡ್ ಮಾಡ್ಬೇಕಾ? ನೋ. ಎನಿ ಒನ್ ಅಫಿಡಿಯೇಟ್. ನಿಮ್ಮ ಹತ್ತಿರ ಅಗ್ರಿಕಲ್ಚರ್ ಇಂದ ಮೇಜರ್ ಸೋರ್ಸ್ ಇತ್ತು ಅಂದ್ರೆ, ಓನ್ಲಿ ಅಗ್ರಿಕಲ್ಚರ್ ಇಂದ ಇನ್ಕಮ್ ಇತ್ತು ಅಂದ್ರೆ ಅಫಿಡಿಯೇಟ್ 1. ಅದರ್ ಸೋರ್ಸಸ್ ಆಫ್ ಬಿಸ್ನೆಸ್ ಅಂಡ್ ಜಾಬ್ ಇತ್ತು ಅಂದ್ರೆ ಅವರು ಅಫಿಡಿಯೇಟ್ 2. ಇವೆರಡರಲ್ಲಿ ಯಾವ್ದಾದ್ರು ಒಂದು ಅಪ್ಲೋಡ್ ಮಾಡಬೇಕು. ಅಫಿಡಿಯೇಟ್ ಫಾರ್ಮೆಟ್ ಅನ್ನು ನಾವು ಮೊದಲನೇ ವಿಡಿಯೋದಲ್ಲಿ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಫಾರ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿಗೆ ಅಫಿಡಿಯೇಟ್ ಬಗ್ಗೆ ಕಂಪ್ಲೀಟ್ ಅಫಿಡಿಯೇಟ್ ಪ್ಲಸ್ ಡಾಕ್ಯುಮೆಂಟ್ಸ್ ಬಗ್ಗೆ ಕಂಪ್ಲೀಟ್ ವಿಡಿಯೋವನ್ನು ನಾವು ಮಾಡಿದ್ದೀವಿ, ಅದನ್ನು ನೀವು ನೋಡ್ಕೋಬಹುದು. ನೆಕ್ಸ್ಟ್ ಇಲ್ಲಿ ಇನ್ಕಮ್ ಡೀಟೇಲ್ಸ್ ಫ್ರಮ್ ಬಿಸ್ನೆಸ್ ಅಂತ ಕೊಟ್ಟಿದ್ದಾರೆ. ಇದು ಯಾರಾದ್ರೂ ಎಡಿಷನಲ್ ಬಿಸ್ನೆಸ್ ಇದ್ರೆ, ಎಡಿಷನಲ್ ಬಿಸ್ನೆಸ್ ಅಂದ್ರೆ ಅವರು ITR ಫೈಲ್ ಮಾಡಿದ್ರೆ ಅಥವಾ ಬಿಸ್ನೆಸ್ ಡೀಟೇಲ್ಸ್ ಇದ್ರೆ ಅದನ್ನ ಅಪ್ಲೋಡ್ ಮಾಡಬೇಕು. ಇದು ಎಲ್ಲರಿಗೂ ಬರೋದಿಲ್ಲ, ಯಾರು ಬಿಸ್ನೆಸ್ ಇನ್ಕಮ್ ಅಂತ ಮೆನ್ಷನ್ ಮಾಡಿರ್ತಾರೆ ಅವರಿಗೆ ಮಾತ್ರ. ಅಂಡ್ ಹಿಯರ್ ಇಸ್ ದ ಸ್ಯಾಲರಿ ಸರ್ಟಿಫಿಕೇಟ್ ಅಂತ ಕೊಟ್ಟಿದ್ದಾರೆ. ಸ್ಯಾಲರಿ ಸರ್ಟಿಫಿಕೇಟ್ ಅಂದ್ರೆ ಯಾರಾದ್ರೂ ಗೌರ್ಮೆಂಟ್ ಅಥವಾ ಪ್ರೈವೇಟ್ ಅಲ್ಲಿ ಜಾಬ್ ಮಾಡ್ತಿದ್ರೆ, ಗೌರ್ಮೆಂಟ್ ಸರ್ವೆಂಟ್ ಅಥವಾ ಪ್ರೈವೇಟ್ ಸರ್ವೆಂಟ್ ಇದ್ರೆ ಅವರು ಈ ಡಾಕ್ಯುಮೆಂಟ್ ಅನ್ನು ಅಪ್ಲೋಡ್ ಮಾಡಬೇಕು. ಸ್ಯಾಲರಿ ಸರ್ಟಿಫಿಕೇಟ್ 1 ಇಯರ್ ಸ್ಯಾಲರಿ ಸರ್ಟಿಫಿಕೇಟ್ ಅಪ್ಲೋಡ್ ಮಾಡೋದಿರುತ್ತೆ, ಅದು ಸ್ಯಾಲರಿ ಸರ್ಟಿಫಿಕೇಟ್ ಫಾರ್ಮೆಟ್. ಸೊ ದೀಸ್ ಆರ್ ದ 8 ಸ್ಟೆಪ್ಸ್. ಓಕೆ, ಒಂದು ಅಪ್ಲಿಕೇಶನ್ ಫಾರ್ಮ್, ಅದಕ್ಕಿಂತ ಮೊದಲು ಫೋಟೋ ಕಂಪಲ್ಸರಿ, ಅಪ್ಲಿಕೇಶನ್ ಫಾರ್ಮ್, ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಕಂಪಲ್ಸರಿ, ವಂಶವೃಕ್ಷ ಇಫ್ ನೀಡೆಡ್, ಇಫ್ ಯುವರ್ ಜಾಯಿಂಟ್ ಫ್ಯಾಮಿಲಿ, ಅಗ್ರಿಕಲ್ಚರ್ ಜಾಯಿಂಟ್ ಫ್ಯಾಮಿಲಿ. ನೆಕ್ಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಇಟ್ ಈಸ್ ಮ್ಯಾಂಡೇಟರಿ. ಅಫಿಡಿಯೇಟ್ 1 or 2, ಒಂದು ಅಥವಾ ಎರಡರಲ್ಲಿ ಒಂದು. ಆಮೇಲೆ ಸ್ಯಾಲರಿ ಸರ್ಟಿಫಿಕೇಟ್ ಇಫ್ ಗೌರ್ಮೆಂಟ್ ಆರ್ ಪ್ರೈವೇಟ್ ಜಾಬ್ ಇತ್ತಂದ್ರೆ ಸ್ಯಾಲರಿ ಸರ್ಟಿಫಿಕೇಟ್. ಇನ್ಕಮ್ ಡೀಟೇಲ್ಸ್ ಫಾರ್ ಬಿಸ್ನೆಸ್, ಎನಿ ಅದರ್ ಸೋರ್ಸ್ ಆಫ್ ಬಿಸ್ನೆಸ್ ಇದ್ರೆ ಮತ್ತು ಅದನ್ನ ಫೈಲಿಂಗ್ ಮಾಡಿದ್ರೆ ಅದರ ಡೀಟೇಲ್ಸ್ ಅನ್ನ ಫಿಲ್ ಮಾಡಬೇಕು. ಈ ಎಲ್ಲ ಡೀಟೇಲ್ಸ್ ಅನ್ನ ಹಾಕಿದ ತಕ್ಷಣ ನೀವು ಸಬ್ಮಿಟ್ ಅಂತ ಕೊಡಬೇಕು. ಸಬ್ಮಿಟ್ ಕೊಟ್ಟ ಮೇಲೆ ಎಲ್ಲ ಡಾಕ್ಯುಮೆಂಟ್ಸ್ ನ ಕ್ಲಿಯರ್ ಆಗಿ ಅಪ್ಲೋಡ್ ಮಾಡಬೇಕು. ಇನ್ನೂ ಸ್ವಲ್ಪ ಜನ ಮಿಸ್ಟೇಕ್ ಏನ್ ಮಾಡ್ತೀರಿ ಗೊತ್ತಾ? ಇದನ್ನ ಸ್ವಲ್ಪ, ಸರ್ ಅಪ್ಲಿಕೇಶನ್ ಡಾಕ್ಯುಮೆಂಟ್ಸ್ ಅನ್ನ ನಾನು ಹಾಕಿಲ್ಲ, ಕಂಪ್ಯೂಟರ್ ಅನ್ನ ಹಾಕಿದ್ದಾರೆ, ಆ ಮಿಸ್ಟೇಕ್ಸ್ ಅನ್ನ ಮಾಡಬೇಡಿ. ಏನಂತಂದ್ರೆ ಅಪ್ಲಿಕೇಶನ್ ಫಾರ್ಮ್ ಜಾಗದಲ್ಲಿ ಅಪ್ಲಿಕೇಶನ್ ಫಾರ್ಮ್, ಅಗ್ರಿಕಲ್ಚರ್ ಡಾಕ್ಯುಮೆಂಟ್ ಜಾಗದಲ್ಲಿ ಅಗ್ರಿಕಲ್ಚರ್ ಡಾಕ್ಯುಮೆಂಟ್, ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ಇನ್ಕಮ್ ಸರ್ಟಿಫಿಕೇಟ್. ಲಾಸ್ಟ್ ಇಯರ್ ಎಷ್ಟೋ ವಿದ್ಯಾರ್ಥಿಗಳು ಏನ್ ಮಾಡಿದ್ದಾರೆ ಅಂದ್ರೆ ಅಗ್ರಿಕಲ್ಚರ್ ಸರ್ಟಿಫಿಕೇಟ್ ಅಲ್ಲಿ CET ಹಾಲ್ ಟಿಕೆಟ್, ಇನ್ಕಮ್ ಸರ್ಟಿಫಿಕೇಟ್ ಅಲ್ಲಿ ವ್ಯವಸಾಯ ಪ್ರಮಾಣ ಪತ್ರ, ಈ ರೀತಿ ಮಿಸ್ಟೇಕ್ ಅನ್ನು ಮಾಡಿದ್ದಾರೆ. ದಯವಿಟ್ಟು ಒಂದು ಸಾರಿ ನೀವು ಡಾಕ್ಯುಮೆಂಟ್ಸ್ ಏನ್ ಅಪ್ಲೋಡ್ ಮಾಡ್ತಿದ್ದೀರಾ ಕರೆಕ್ಟ್ ಆಗಿ ನೋಡಿಕೊಳ್ಳಿ. ನೀವು ಒಂದ್ಸರ್ತಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ಫೈನಲ್ ಸಬ್ಮಿಷನ್ ಆಗುತ್ತೆ. ಫೀಸ್ ಪೇಮೆಂಟ್ ಇರುತ್ತೆ. ಅವರು ಇನ್ಸ್ಟ್ರಕ್ಷನ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಫೀಸ್ ಪೇಮೆಂಟ್ ಕಂಪಲ್ಸರಿ ಮಾಡಬೇಕು. ಫೀಸ್ ಪೇಮೆಂಟ್ 500 and 1500 ಫಾರ್ ದ SC ST and 1000 ಫಾರ್ ದ ಅದರ್ ಕ್ಯಾಟಗರಿ. ಅದರ ಪೇಮೆಂಟ್ ಆದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಸಬ್ಮಿಟ್ ಆದ ತಕ್ಷಣ ನೀವು ಫೈನಲ್ ಕಾಪಿ ಬರುತ್ತೆ. ಫೈನಲ್ ಕಾಪಿ ಅಂತಂದ್ರೆ ನೀವೆಲ್ಲ ಇಲ್ಲಿ ಏನೇನು ಫಿಲ್ ಮಾಡಿದಾರೆ, ಯಾವ್ಯಾವ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ದಾರೆ, ಎಕ್ಸಾಂಪಲ್ ಈ ಕ್ಯಾಂಡಿಡೇಟ್ ಪೃಥ್ವಿರಾಜು ಯಾವೆಲ್ಲ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡಿದ್ದಾರೆ ಅದರ ಫೈನಲ್ ಕಾಪಿ ಬರುತ್ತೆ. ಏನೇನು ಅಪ್ಲೋಡ್ ಮಾಡಿದ್ದಾರೆ, ಏನು ಅಪ್ಲೋಡ್ ಮಾಡಿಲ್ಲ, ಆ ಪ್ರೂಫ್ ಅನ್ನು ನಿಮ್ಮ ಹತ್ರ ಇಟ್ಟುಕೊಳ್ಳಬೇಕು. ಓಕೆ, ಸೊ ಇದು ಮಾಡಿದ ತಕ್ಷಣ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆನ್ಲೈನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಇದು ಆದ ತಕ್ಷಣ ಯೂನಿವರ್ಸಿಟೀಸ್ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಈ ವೆರಿಫಿಕೇಶನ್ ಪ್ರೊಸೆಸ್ ಅನ್ನು ಕಂಪ್ಲೀಟ್ ಮಾಡಿ ಯಾರು ಎಲಿಜಿಬಲ್ ಇದ್ದಾರೆ, ಯಾರು ನಾನ್ ಎಲಿಜಿಬಲ್ ಇದ್ದಾರೆ ಆ ಲಿಸ್ಟ್ ಅನ್ನು ಬಿಟ್ಟಿರ್ತಾರೆ. ಎಲಿಜಿಬಲ್ ಅಂಡ್ ನಾನ್ ಎಲಿಜಿಬಲ್ ಅಂತಂದ್ರೆ ಏನು, ಯಾರ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದಾವೆ ಅವರು ಎಲಿಜಿಬಲ್ ಆಗ್ತಾರೆ, ಯಾರ್ದು ಡಾಕ್ಯುಮೆಂಟ್ಸ್ ಅಲ್ಲಿ ಮಿಸ್ಟೇಕ್ಸ್ ಇದಾವೆ ನಾನ್ ಎಲಿಜಿಬಲ್ ಆಗ್ತಾರೆ. ನಾನ್ ಎಲಿಜಿಬಲ್ ವಿದ್ಯಾರ್ಥಿಗಳಿಗೆ ಅವರು ಸಮಯ ಅವಕಾಶ ಕೊಟ್ಟಿರ್ತಾರೆ 2 days. ಅದ್ರ ಬಗ್ಗೆನೂ ನಾವು ಹೇಳಿದೀವಿ. ದಯವಿಟ್ಟು ಈ ವಿಡಿಯೋ ನೋಡಿದ ತಕ್ಷಣ ಅಥವಾ ಇದಕ್ಕಿಂತ ಮೊದಲು ನಾವು ಮಾಡಿದೀವಲ್ಲ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್, ಅದನ್ನು ಕರೆಕ್ಟ್ ಆಗಿ ನೋಡಿಕೊಳ್ಳಿ. ಸೊ ಈ ಪ್ರೊಸೆಸ್ ಆದ ಮೇಲೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಪ್ರೊಸೆಸ್ ಕಂಪ್ಲೀಟ್ ಆಗುತ್ತೆ. ಎಲಿಜಿಬಲ್ ಲಿಸ್ಟ್ ಅಲ್ಲಿ ಬರ್ತೀರಾ ಅಂಡ್ ಫೈನಲ್ ಎಲಿಜಿಬಲ್ ಲಿಸ್ಟ್ ಬಂದಾಗ ನೀವು ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬಹುದು, ಅಗ್ರಿ ಎಕ್ಸಾಮ್ ಡಾಕ್ಯುಮೆಂಟ್ಸ್ ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡ್ಕೋಬಹುದು.
ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅಗ್ರಿ ಎಕ್ಸಾಮ್ ಬರೀಬೋದು. ಅಗ್ರಿ ಎಕ್ಸಾಮಿನೇಷನ್ ಡೇಟ್ ಎಷ್ಟು ಅನೌನ್ಸ್ ಮಾಡಿದ್ದಾರೆ ಅಂದರೆ ಏಪ್ರಿಲ್ 29. ಎಷ್ಟು? ಏಪ್ರಿಲ್ 29, 29. ಓಕೆ. ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ 15ನೇ ತಾರೀಕುವರೆಗೆ ಇದೆ. ಆದಷ್ಟು ಬೇಗ ಎಲ್ಲ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ಸನ್ನು ರೆಡಿ ಮಾಡ್ಕೊಳ್ಳಿ, ಅಪ್ಲೋಡ್ ಮಾಡಿ. ಈಗ ಕಮಿಂಗ್ ಟು ದ ಮೇನ್ ಪಾಯಿಂಟ್, ಎಷ್ಟು ವಿದ್ಯಾರ್ಥಿಗಳು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗಬೇಕು ಅಂತ ಇರುತ್ತೆ. ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿರ್ತೀರಾ. ಓಕೆ. ನಮಗೆ ಆನ್ಲೈನ್ ಅಥವಾ ಆಫ್ಲೈನ್ ಕ್ಲಾಸಸ್ ಬೇಕು ಅಂತ ತುಂಬ ವಿದ್ಯಾರ್ಥಿಗಳು ಕಾಲ್ ಮಾಡಿದ್ದೀರಿ. ಆನ್ಲೈನ್ ಕ್ಲಾಸಸ್ ಬೇಕಾಗಿದ್ದಲ್ಲಿ ಈ ವಿಡಿಯೋನ ಡಿಸ್ಕ್ರಿಪ್ಷನ್ನಲ್ಲಿ ನಮ್ಮ ಆನ್ಲೈನ್ ಆ್ಯಪ್ ಲಿಂಕನ್ನು ಕೊಟ್ಟಿರ್ತೀವಿ. ಆ ಆ್ಯಪನ್ನು ಬಳಸಿ ನೀವು ನಮ್ಮ ನಿವಿಷನ್ ಅಗ್ರಿ ಕೋರ್ಸನ್ನು ಪರ್ಚೇಸ್ ಮಾಡಿ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ ಕಂಪ್ಲೀಟ್ ಪ್ರಿಪೇರ್ ಆಗ್ಬೋದು. ನಿಮ್ಮ ಎಕ್ಸಾಮ್ ಕರ್ನಾಟಕದ ಟೋಟಲ್ 17 ಸೆಂಟರ್ಸಲ್ಲಿ ಯಾವುದೇ ಸೆಂಟರ್ ಇರಲಿ, ಎಕ್ಸಾಂಪಲ್ JKVK ಬೆಂಗಳೂರು, ರಾಯಚೂರು, ಶಿವಮೊಗ್ಗ, ಧಾರವಾಡ, ಮೈಸೂರು, ಆಮೇಲೆ ವಿಜಯಪುರ, ಮುನಿರಾಬಾದ್, ಬಾಗಲಕೋಟೆ, ಗುಲ್ಬರ್ಗ, ರಾಯಚೂರು, ಯಾವುದೇ ಸೆಂಟರ್ ಇರಲಿ, ನೀವು ಎಲ್ಲ ಸೆಂಟರ್ಗಳು ಒಳ್ಳೆ ಸ್ಕೋರನ್ನು ಮಾಡ್ಬೋದು ಬೈ ಯೂಸಿಂಗ್ ಅವರ್ ಆ್ಯಪ್. ನಮ್ಮ ಆ್ಯಪನ್ನು ಬಳಸ್ಕೊಂಡು ಒಳ್ಳೆ ಸ್ಕೋರನ್ನು ಮಾಡ್ಕೊಳ್ಬೋದು. ಇದಕ್ಕೆ ಯಾವುದೇ ಟೈಮ್ ಲಿಮಿಟ್ ಇರೋಲ್ಲ. ಎಷ್ಟೋ ಜನ CET ಮತ್ತು ನೀಟಿಗೆ ಪ್ರಿಪೇರ್ ಆಗ್ತಿರ್ತೀರಾ, ನಮಗೆ ಟೈಮ್ ಇಲ್ಲ ಅಂತೀರಾ. ಸೊ ನಾವು ರಿಕಾರ್ಡೆಡ್ ಪ್ಲಸ್ ಲೈವ್ ಕ್ಲಾಸಸ್ ಇರುತ್ತೆ. ನಿಮಗೆ ಯಾವ ಸಮಯದಲ್ಲಿ ಫ್ರೀ ಟೈಮ್ ಇರುತ್ತೆ ಆ ಟೈಮಲ್ಲಿ ನೀವು ವಿಡಿಯೋಸನ್ನು ನೋಡ್ಕೋಬಹುದು. ಆ್ಯಂಡ್ ಪ್ರತಿ ಟಾಪಿಕಿನ ಮಾಕ್ ಟೆಸ್ಟ್ ಇದಾವೆ, ಇಂಡಿವಿಜುವಲ್ ಟಾಪಿಕ್ ಮಾಕ್ ಟೆಸ್ಟ್, ಪ್ರತಿ ಟಾಪಿಕಿನ ಮಾಕ್ ಟೆಸ್ಟ್ ಇದಾವೆ, ವಿಚ್ ಇಸ್ ಗೋಯಿಂಗ್ ಟು ಹೆಲ್ಪ್ ಯು. ನಿಮ್ಮ ಮಾಕ್ ಟೆಸ್ಟಿಂದ ನಿಮ್ಗೆ ಒಳ್ಳೆ ಸ್ಕೋರಿಗೂ ಹೆಲ್ಪ್ ಆಗುತ್ತೆ. ಇದು ಆನ್ಲೈನ್ ಕೋರ್ಸ್ ಆಯಿತು. ಆ್ಯಂಡ್ ಸ್ವಲ್ಪ ಜನ ಕೇಳ್ತಿದ್ರೆ ಸರ್ ಆಫ್ಲೈನ್ ಕೋರ್ಸ್, ಎಷ್ಟೋ ವಿದ್ಯಾರ್ಥಿಗಳು ಆಫ್ಲೈನ್ ಕೋರ್ಸ್ ಕೇಳ್ತಿದ್ದೀರಾ. ಸರ್ ಆಫ್ಲೈನ್ ಕೋರ್ಸಿಗೆ ಬರ್ಬೇಕಂತಿದ್ದೀವಿ, ಆಫ್ಲೈನ್ ಕ್ಲಾಸಸ್ ಬೇಕು ಅಂತೇಳಿ. ಸೊ ಆಫ್ಲೈನ್ ಕ್ಲಾಸಸ್ಸು ಇಡೀ ಕರ್ನಾಟಕದಲ್ಲಿ ನಮ್ದು ಒಂದೇ ಸೆಂಟ್ರಲ್ಲಿ ಇದೆ, ದಟ್ ಈಸ್ ಇನ್ ವಿಜಯಪುರ. ಸೊ ವಿಜಯಪುರದಲ್ಲಿ ಆಫ್ಲೈನ್ ಸೆಂಟರ್ ಇದೆ. ಯಾಕಂದರೆ ಐ ಬಿಲಾಂಗ್ ಟು ವಿಜಯಪುರ ಡಿಸ್ಟಿಕ್. ನಾನು ಇರೋದು ವಿಜಯಪುರದಲ್ಲಿ. ಪ್ರಾಕ್ಟಿಕಲ್ ಎಕ್ಸಾಮ್ ಬೇರೆ ಡಿಸ್ಟಿಕಲ್ಲಿ, ನಾನು ಧಾರವಾಡಲ್ಲಿ ಬರೀತಿದ್ದೀನಿ ಸರ್, ಶಿವಮೊಗ್ಗದಲ್ಲಿ ಬರೀತಿದ್ದೀನಿ. ನಮ್ಮ ವಿಜಯಪುರಕ್ಕೆ ಬಂದು ನಾನು ಟ್ರೈನಿಂಗ್ ತೊಗೊಂಡ್ರೆ ಪ್ರಾಕ್ಟಿಕಲ್ ಎಕ್ಸಾಮ್ ಪ್ರಿಪೇರ್ ಆಗ್ಬೋದಾ? ಎಷ್ಟೋ ವಿದ್ಯಾರ್ಥಿಗಳು ಬೇರೆ ಸೆಂಟರ್ಸಿಂದ ಬಂದು ನಮ್ಮ ವಿಜಯಪುರದಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಾರೆ. ನೀವು ಕೂಡ ಬರ್ಬೋದು, ಹಾಸ್ಟೆಲ್ ಫೆಸಿಲಿಟಿ ಕೂಡ ಇದೆ. ಸೊ ಈ ಬ್ಯಾಚ್, ಆಫ್ಲೈನ್ ಬ್ಯಾಚ್ ಯಾವಾಗ ಸ್ಟಾರ್ಟ್ ಆಗ್ತಿದೆ ಅಂತಂದರೆ, ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇನ್ನೊಂದು ಬ್ಯಾಚು ನಿಮ್ಮ CET ಎಕ್ಸಾಮ್ 16 ಮತ್ತು 17ಕ್ಕೆ ಮುಗಿದ ತಕ್ಷಣ 19ನೇ ತಾರೀಕಿಂದ ಏಪ್ರಿಲ್ 19ರಿಂದ ಏಪ್ರಿಲ್ 28ರವರೆಗೂ ಇದೆ. ಸೊ ಈ ಬ್ಯಾಚಿಗೆ ನೀವು ಜಾಯ್ನ್ ಆಗ್ತೀರಿ ಅಂತಂದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀವಿ. ಆ ಕಾಂಟ್ಯಾಕ್ಟ್ ಮಾಡಿ ನೀವು ಆಫ್ಲೈನ್ ಕ್ಲಾಸಸ್ ಬರ್ತೀನಿ ಅಂತಂದ್ರೆ ಮೊದಲೇ ಹೇಳಬೇಕು, ಯಾಕಂದ್ರೆ ಹಾಸ್ಟೆಲ್ ಫೆಸಿಲಿಟೀಸ್ ಲಿಮಿಟೆಡ್ ಇರ್ತವೆ. ಎಷ್ಟೋ ವಿದ್ಯಾರ್ಥಿಗಳು ಬೇರೆ ಬೇರೆ ಕಡೆಯಿಂದ ಬರ್ತಿದ್ದಾರೆ. ನೀವು ಬಂದು ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಆಫ್ಲೈನ್ ಅಲ್ಲಿ ಪ್ರಿಪೇರ್ ಆಗಬಹುದು. ಎಲ್ಲ ಪ್ಲಾಂಟ್ ಸ್ಪೆಸಿಮೆನ್ಸು, ಸೀಡ್ಸು, ಫರ್ಟಿಲೈಸರ್ಸ್ ಎಲ್ಲವನ್ನು ಲೈವ್ ಆಗಿ ನೋಡ್ಕೊಳ್ಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತೆ ಪ್ರಾಕ್ಟಿಕಲ್ ಎಕ್ಸಾಮಿನ ಡಾಕ್ಯುಮೆಂಟ್ಸ್ಗಳನ್ನು ಸೀರಿಯಸ್ ಆಗಿ ರೆಡಿ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಿ ನಿಮ್ಮ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗಿ. ಅದೇ ರೀತಿ CET ಫೋಕಸ್ ಮಾಡಿ. ಏಪ್ರಿಲ್ 16 ಮತ್ತು 17 CET ಇದೆ, ಅದರ ಜೊತೆ ಪ್ರಾಕ್ಟಿಕಲ್ ಎಕ್ಸಾಮು ಪ್ರಿಪೇರ್ ಆಗಬೇಕು. ಸೊ ಆಲ್ ದ ಬೆಸ್ಟ್ ಟು ಆಲ್ ದ ಸ್ಟೂಡೆಂಟ್ಸ್. ಥ್ಯಾಂಕ್ ಯು.